ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸೊ ಫಸ್ಟ್ ವಿಡಿಯೋದಲ್ಲಿ ನಾವು ಯಾಕೆ ಈ ಒಂದು ಟಾಯ್ ಬ್ರೀಡ್ನ ನಾವು ತಂದಿದ್ದೀವಿ, ಅದು ಬಿಸ್ನೆಸ್ ಪ್ಲ್ಯಾನ್ ಏನು, ಹೇಗೆ ಮಾಡಬೇಕು ಅನ್ನೋಂಥದ್ದನ್ನ ನಾನು ಹೇಳಿದ್ದೀನಿ. ಇವಾಗ ಒಂದೊಂದೇ ನಮ್ಮ ಹತ್ರ ಏನು ಕಲೆಕ್ಷನ್ಸ್ ಇದೆ, ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋಂಥ ವಿಚಾರನ ಒಂದೊಂದನ್ನೇ ನಾನು ತೋರಿಸಿ ಹೇಳ್ತೀನಿ. ಅದು ಯಾವ ಬ್ರೀಡು, ಅದು ಹೇಗಿರುತ್ತೆ, ಅದ್ರ ಹೆಸರೇನು, ಅದು ಎಲ್ಲಿಂದ ಬರ್ತದೆ ಅನ್ನೋಂಥ ಡೀಟೇಲ್ಸ್ ನಾನು ಕೊಡ್ತೇನೆ. ಇಲ್ಲಿ ನೋಡ್ಕೊಂಡ್ರೆ ಟೋಟಲ್ ಎಷ್ಟು ಮರಿ ಇದೆ ಸರ್ ನಿಮ್ಮ ಹತ್ರ? ಇವಾಗ ಆ್ಯಸ್ ಆಫ್ ನಾವು ನಮ್ಮಲ್ಲಿ ಏನು ಟೋಟಲಾಗಿ 4 ವೆರೈಟಿ ಇದೆ. 4 ವೆರೈಟಿ ಇದೆ. 4 ವೆರೈಟಿ ಇದೆ. ಓಕೆ. 4 ವೆರೈಟಿ ಅಂತ ಹೇಳಿದ್ರೆ ಒಂದು ಎಲ್ಲನೂ ಟಾಯ್ ಸೈಜೇನೆ, ಆಮೇಲೆ ಪಿಗ್ಮಿ ವೆರೈಟೀಸ್ಗಳೇನೆ, ಆಮೇಲೆ ಯಾವುದು ಎಕ್ಸಾಟಿಕ್ ಅಲ್ಲ, ಇದು ನಮ್ಮ ದೇಸಿ ತಳಿ ಆಗಿರುವಂಥದ್ದೇನೆ. ಅಂದರೆ ನಿಮಗೆ ಅವಾಗಲೇ ಮೆನ್ಷನ್ ಮಾಡ್ದಂಗೆ ನಿಮಗೆ ಟಿಬೇಟು ಮತ್ತು ನಾರ್ತ್ ಇಂಡಿಯಾ, ಶ್ರೀನಗರ ಆ ಒಂದು ಪ್ರಾಂತ್ಯದಲ್ಲಿ ಸಿಗುವಂಥ ಬ್ರೀಡ್ಗಳಿದು. ಈ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಸೊ ನೀವು ತೊಗೊಂಬರ್ಬೇಕಂತಂದರೆ ನಾರ್ತ್ ಇಂಡಿಯಾದಿಂದನೇ ತೊಗೊಂಬರ್ಬೇಕು. ಸೊ ತೊಗೊಂಡು ಬಂದಾದಮೇಲೆ ನೀವು ಯಾವ ಥರ ಕೇರ್ ಮಾಡ್ತೀರಾ ಸರ್? ಯಾಕಂದರೆ ಅಲ್ಲಿರೋ ವೆದರೇ ಬೇರೆ, ಇಲ್ಲಿರೋ ವೆದರೇ ಬೇರೆ. ಸೊ ಯಾವ ಥರ ಕೇರ್ ಮಾಡ್ತೀರಾ? ಕೇರ್ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಇವು ಯಾವಾಗ ಟ್ರಾವೆಲಿಂಗಲ್ಲಿ ಬರ್ತದೆ ತುಂಬ ಸ್ಟ್ರೆಸ್ಸಲ್ಲಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅವ್ರನ್ನ ಕ್ವಾರಂಟೈನ್ ಪ್ರಾಸೆಸ್ಸಲ್ಲಿ ಎಷ್ಟು ಫ್ರೀಯಾಗಿ ಆಗ್ತದೆ, ಏನೋ ಟೈಮ್ ಮಾಡ್ದೇನೆ ಎಷ್ಟು ಫ್ರೀಯಾಗಿ ಆಗ್ತದೆ ಅಷ್ಟು ಫ್ರೀಯಾಗಿ ಅದು ಒಂದು ಸ್ಟ್ರೆಸ್ ಹೋಗೋವಂಥದ್ದು ಫಸ್ಟು ನಮ್ಮ ಒಂದು ಜವಾಬ್ದಾರಿ ಆಗುತ್ತೆ ಸರ್. ಆ ಭಯ ಏನಿದೆ ಆ ಭಯ ಹೋಗಬೇಕು. ಆಮೇಲೆ ಎರಡನೇದೇನಂತ ಹೇಳಿದ್ರೆ ಅದಕ್ಕೆ ಏನು ನಾವು ಫೀಡು ಮತ್ತು ಊಟ ಏನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದು ಕಾಲಕ್ರಮೇಣ ಕೊಡ್ತೇವೆ. ಏಕಾಏಕಿ ಅದು ಒಂದು ಸ್ವಲ್ಪ ವೀಕ್ ಆಗಿದೆ, ಇನ್ನೊಂದು ಇದನ್ನು ಫ್ಯಾಟ್ನಿಂಗ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ. ಈ ಲೋಕಲ್ ಕ್ಲೈಮೇಟ್ಗೆ ಇದು ಅಡ್ಜಸ್ಟ್ ಆಗಬೇಕು. ಸೊ ಹಾಗಾಗಿ ಏನೋ ಫೀಡ್ ಏನಿದೆ ನಾವು ಸ್ಲೋ ಆಗಿ ನಾವು ಇಂಟ್ರೊಡಕ್ಷನ್ ಮಾಡ್ತೇವೆ. ಆ್ಯಂಡ್ ನೀವು ನೋಡ್ಬೋದು, ನಾವು ಫಸ್ಟ್ ಏನಂದರೆ ನೀಮ್ ಲೀವ್ಸ್ ಏನಿದೆ ಅದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ದಟ್ ಅದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಒಂದು ಪವರ್ ಏನಿದೆ, ಇಮ್ಯುನಿಟಿ ಪವರ್ ಏನಿದೆ ಅದು ಬೂಸ್ಟ್ ಆಗುತ್ತೆ. ಆಮೇಲೆ ಎರಡನೇದೇನಂತ ಹೇಳಿದ್ರೆ ಒಳಗಡೆ ಏನೋ ಇರುವಂಥ ಜಂತುಳ ಆಗಿರ್ಬೋದು ಇಲ್ಲ ಡಿವಮ್ ಪ್ರಾಸೆಸ್ ಏನಿದೆ ಅದು ಈಸಿ ಆಗ್ತದೆ ನಮಗೆ. ಆ್ಯಂಡ್ ಫರ್ದರ್ ಏನೋ ಅದಾಗಿ ಒಂದು 15 days ಏನೋ ಇಲ್ಲಿರೋಂಥ ನೀರು ಮತ್ತೆ ಕೊಡ್ತಾ ಇರೋಂಥ ಫೀಡು ಅದು ಎಕ್ಸೆಪ್ಟ್ ಮಾಡ್ಕೋತಾ ಇದೆ ಅಂದಮೇಲೆ ನೆಕ್ಸ್ಟ್ ಇಲ್ಲಿರೋಂಥದ್ದು ವ್ಯಾಕ್ಸಿನೇಷನ್ಸ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಇದು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರೋದ್ರಿಂದ ಇದಕ್ಕೆ ಕಾಯಿಲೆ ಅನ್ನುವಂಥದ್ದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಏನೋ ಇವಾಗಿರುವಂಥ ತಳಿಗಳು ಏನಿದೆ, ಮೀಟ್ ಪರ್ಪಸ್ಗೆ ಯೂಸ್ ಮಾಡೋವಂಥದ್ದು ಏನಿದೆ, ಸಾಕಷ್ಟು ವೈರಸ್ ಬಗ್ಗೆ ಮಾತಾಡ್ತಾರೆ, ಡಿಸೀಸ್ ಬಗ್ಗೆ ಮಾತಾಡ್ತಾರೆ, ಬ್ಲೂ ಟಂಗ್ ಡಿಸೀಸು ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಬಟ್ ಈ ತಳಿಗೆ ಆ ಥರದ್ದೆಲ್ಲ ಯಾವುದು ಕಾಯಿಲೆಗಳಿಲ್ಲ. ಬಟ್ ಸ್ಟಿಲ್ ಒಂದು ಪ್ರಿಕಾಷನರಿ ಮೆಷರ್ ಆಗಿ ಏನು ಆ ಒಂದು ವ್ಯಾಕ್ಸಿನೇಷನ್ ಏನು ಕೊಡ್ತೀವಿ, ನಾರ್ಮಲ್ ಗೋಟ್ಸ್ ಆ್ಯಂಡ್ ಶೀಪ್ಸ್ಗೆ ಏನು ಕೊಡ್ತೀವಿ ನಾವು, ET, PP ಈ ಒಂದು ವ್ಯಾಕ್ಸಿನೇಷನ್ಸ್ ಏನಿದೆ, ಬ್ಲೂಟನ್ ವ್ಯಾಕ್ಸಿನೇಷನ್ನು ಇದನ್ನೆಲ್ಲ ಇದನ್ನು ಮಾಡಿಸಿರ್ತೀವಿ ಸರ್. ಅದೊಂದು 15-20 days ಆಗಬೇಕು. ಸೊ ನಮ್ಗೆ ಮೇನಾಗಿ ಏನಂತ ಹೇಳಿದ್ರೆ ಈ ಒಂದು ಕ್ಲೈಮೇಟ್ಗೆ ಇಲ್ಲಿರೋಂಥ ವಾತಾವರಣಕ್ಕೆ ಇದು ಅಡ್ಯಾಪ್ಟ್ ಆಗೋವರೆಗೂ ನಮಗೊಂದು ಚಾಲೆಂಜ್ ಆಗೇ ಇರುತ್ತೆ ಸರ್. ಸರ್ ಹಸಿರು ಮೇವು ಏನು ಕೊಡ್ತೀರಾ ಸರ್? ಇವೆಲ್ಲ ಇರೋದೆಲ್ಲ ಬೆಟ್ಟಗುಡ್ಡದಲ್ಲಿ ಸರ್. ಬೆಟ್ಟಗುಡ್ಡದಲ್ಲಿ ನಿಮಗೆ ಈ ನೇಪಿಯರು, ಜೋಳ ಇದನ್ನೆಲ್ಲ ಸಿಗೋದಿಲ್ಲಲ್ಲ ಸರ್. ಸೊ ಹಾಗಾಗಿ ಏನು ಗ್ರೀನ್ ಫೋಡರು ಇಲ್ಲ ಗ್ರೀನ್ ಲೀಫ್ ಅನ್ನೋದು ತುಂಬ ಕಮ್ಮಿನೇ ಕನ್ಸ್ಯೂಮ್ ಮಾಡೋವಂಥದ್ದು. ಓಕೆ. ಸುಮಾರು ಜನ ಏನು ಮಾಡ್ತಾವ್ರೆ ಅಂತಂದರೆ ಪ್ಯೂರ್ ಬ್ರೀಡ್ ಅಂತ ಹೇಳ್ಬಿಟ್ಟು ಮಿಕ್ಸ್ಡ್ ಬ್ರೀಡ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಈ ನೀವು ಕೊಡ್ತಿರೋದು ಪ್ಯೂರ್ ಬ್ರೀಡ್ ಅಂತೇಳಿ ನೋಡೋ ವೀಕ್ಷಕರು ಯಾವ ಥರ ನಂಬೋದು ಅದನ್ನು? ಸರ್ ಒಂದೇನಂತ ಹೇಳಿದ್ರೆ ನಾವು ಏನು ಇವಾಗ ಬಿಸ್ನೆಸ್ ಪ್ಲ್ಯಾನ್ ಇಲ್ಲ, ನಾವೇನು ಆಪರ್ಚುನಿಟಿ ಕೊಡ್ತಾ ಇದ್ದೀವಿ, ನೀವು ನೋಡಿರ್ಬೋದು ನಾವು ಪರ್ಟಿಕ್ಯುಲರ್ ಬ್ಯಾಚಸ್ ನಾವು ರೆಡಿ ಮಾಡ್ತಾರಂತ. ಈಗ ಯಾರೋ ಒಬ್ಬರು ರೈತರು ಬಂದು ಇಲ್ಲ ನನಗೊಂದು ಮೇಲ್ ಬೇಕು, ನನಗೊಂದು ಫೀಮೇಲ್ ಬೇಕು ಅಂತ ಹೇಳಿದಾಗ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ಸೊ ನಾವೇನು ಮಾಡಿದ್ದೀವಿ, ನೋಡಿ ಇದೊಂದು ಬ್ಯಾಚ್, ಈ ಬ್ಯಾಚಲ್ಲಿ ಏನಂತ ಹೇಳಿದ್ರೆ 5 ಫೀಮೇಲ್ಸ್ ಇರುತ್ತೆ, 1 ಮೇಲ್ ಇರುತ್ತೆ. 1 ಮೇಲ್ನ ನಾವು ಎವ್ರಿ ಇಯರ್ ನಾವು ಅದನ್ನು ನಾವು ಚೇಂಜ್ ಮಾಡ್ತಾ ಬರ್ತೀವಿ. ಸೊ ಇವಾಗ ನಾವು ಕೊಡ್ತಾ ಇರೋವಂಥದ್ದು ಏನಂತ ಹೇಳಿದ್ರೆ ಇವಾಗ 5 ರೈತರು ಇದ್ದಾರೆ, ಇಲ್ಲ 5 ಜನ ಇದನ್ನು ಬ್ರೀಡ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಪ್ರತಿಯೊಬ್ಬರಿಗೂ 3 ಫೀಮೇಲು 1 ಮೇಲು, 5 ಫೀಮೇಲು 1 ಮೇಲು ಅನ್ನೋ ಥರದ್ದು ನಾವು ಕೊಟ್ಟಿರ್ತೇವೆ. ಆ್ಯಂಡ್ ಅವರಲ್ಲೇ ಈ ಮೇಲ್ನ ಎವ್ರಿ ಇಯರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಸೊ ದ್ಯಾಟ್ ಇನ್ಬ್ರೀಡಿಂಗ್ಗಳು ಆಗೋದಿಲ್ಲ. ಓಕೆ. ಆಮೇಲೆ ಎರಡನೇದು ನೀವು ಕ್ವಾಲಿಟಿ ಏನೋ ಒರಿಜಿನಲ್ಲು ಮತ್ತು ಬ್ರೀಡ್ ಅಂತ ಬಂದಾಗ ಅದರದ್ದೇ ಆದ ಒಂದು ವೈಶಿಷ್ಟ್ಯ ಇದೆ ಸರ್. ಪ್ರತಿಯೊಂದು ಬ್ರೀಡ್ಗೂ ಅದರದ್ದೇ ಆದ ವೈಶಿಷ್ಟ್ಯ ಇದೆ. ಸೊ ಆ ಒಂದು ಸ್ಪೆಸಿಫಿಕೇಶನ್ ಬೇಸ್ ಮೇಲೆ ನೀವು ಅದು ಒಳ್ಳೆ ಬ್ರೀಡಾ ಇಲ್ಲ ಕ್ರಾಸ್ ಬ್ರೀಡಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತದೆ. ಯಾವ್ಯಾವ ಬ್ರೀಡ್ ಇದೆ, ಎಷ್ಟೆಷ್ಟು ಸ್ಟಾಕ್ ಇದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಾನು. ಓಕೆ. ಇದೊಂದು ಅಡಲ್ಟ್ ಮೇಲ್, ಇದು
ಇದು ಕೆನಡಿಯನ್ ಪಿಗ್ಮಿ ವೆರೈಟಿಲಿ ಬರುತ್ತೆ. ಬಟ್ ಇಲ್ಲಿ ಲೋಕಲ್ ಬ್ರೀಡಲ್ಲಿ ನಮ್ಗೆ ಬೇಕು ಅಂತ ಹೇಳಿದ್ರೆ ನಮಗೆ ಈ ಅಸ್ಸಾಂ ಪಹಾಡಿ ಅಂದರೆ ಅಸ್ಸಾಂ ಕಡೆ ಇರುವಂಥ ಗುಡ್ಡ ಪ್ರದೇಶದಲ್ಲಿ ನಮಗೆ ಇದು ಸಿಗುತ್ತೆ. ಇದು ಆಲ್ಮೋಸ್ಟ್ ಅರೌಂಡ್ ಒಂದು 2.5 ವರ್ಷ ಆಗಿದೆ ಇದಕ್ಕೆ. ಆ್ಯಂಡ್ ಇಲ್ಲಿ 3 ಫೀಮೇಲ್ ಇದೆ. ಸೊ ಅದರಲ್ಲಿ 1 ಪ್ರೆಗ್ನೆಂಟ್ ಇದೆ. ಸೊ ಇದ್ರದ್ದು ಆಲ್ಮೋಸ್ಟ್ ಲೆಂತ್ ಬಂದು ನಿಮಗೆ ಆಲ್ಮೋಸ್ಟ್ 16 ಇಂಚಸ್ ಬರುತ್ತೆ ಅಡಲ್ಟದು. ಆ್ಯಂಡ್ ಅಲ್ಲೊಂದು ಮರಿ ಇದೆ, ಇದೊಂದು ಮರಿ ಇದೆ, ನೀವು ನೋಡ್ಬೋದು. ಇದು ಆಲ್ಮೋಸ್ಟ್ ಅರೌಂಡ್ ಒಂದು 4 ತಿಂಗಳು ಮರಿ. ನಿಮಗೊಂದು 8 ಇಂಚ್ ಇದೆ, ಇದೊಂದು 8 ಇಂಚ್ ಇದೆ. ಇದು ನನ್ನ ಒಂದು ಫೇವ್ರೇಟು, ಲಿಲಿಪುಟ್ಸ್ ಅಂತೇಳಿ. ಹೌದು, ಇದು ಲಿಲಿಪುಟ್ಸು. ಇದು ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳಿದ್ರೆ ನಿಮಗೊಂದು 14 ಇಂಚಸ್ ಬರುತ್ತೆ. ಮ್ಯಾಕ್ಸಿಮಮ್ ಹೈಟೇ ಅಷ್ಟು 14 ಇಂಚಸ್ ಇಷ್ಟೇ. ಇದು ಅಡಲ್ಟು, ಇದು ಪ್ರೆಗ್ನೆಂಟ್. ಇದು ಪ್ರೆಗ್ನೆಂಟ್ ಅದು. ಇದು ಪ್ರೆಗ್ನೆಂಟ್ ಇದೆ. ಸೊ ಅದೊಂದು ಹೊಸದದು ಬ್ಯಾಂಟಮ್ ಫೀಮೇಲ್ ಬಂದಿದೆ. ಬಟ್ ಲಿಲಿಪುಟ್ಟು ಇದು 3 ಲಿಲಿಪುಟ್ಟು, ಇನ್ನ 2 ಇದೆ ಲಿಲಿಪುಟ್ಟು. ಸೊ ಇದ್ರ ಮೇಲೆ ನಾವು ಜಾಸ್ತಿ ಒತ್ತು ಕೊಟ್ಟು ಫೋಕಸ್ ಮಾಡ್ತಾರಂಥದ್ದು. ಯಾಕಂತ ಹೇಳಿದ್ರೆ ಇದರಿಂದ ಇದ್ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಒಂದು ಸ್ಪೇಸ್ ಕಮ್ಮಿ ಹಿಡಿಯುತ್ತೆ, ಆಮೇಲೆ 2ನೇದು ಇದ್ರದ್ದು ಪ್ರೈಸು ಕೂಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಪುಟ್ಟದಾಗಿರೋದ್ರಿಂದ ನೀವು ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಡ್ರಾಫ್ ವೆರೈಟಿ ಅಂತ ಬಂದಾಗ ಪುಟ್ಟದಾದಷ್ಟು ಅದ್ರ ಬೆಲೆ ಜಾಸ್ತಿ ಆಗ್ತದೆ. ಸೊ ಒಂದು, ಆಮೇಲೆ 2ನೇದು ಫೀಡ್ ವೈಸಲ್ಲಿ ಅಂತ ಹೇಳಿದಾಗ ನಾವು ನಾರ್ಮಲಾಗಿ ಈ ನೀಮ್ ಲೀವ್ಸ್ ಜಾಸ್ತಿ ಯೂಸ್ ಮಾಡ್ತೇವೆ. ಹೇಳದ್ನಲ್ಲ, ಇದು ಬೇರೆ ಒಂದು ಜಾಗದಿಂದ ಬರೋದ್ರಿಂದ ಅದೊಂದು ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು, ಅದಾದಮೇಲೆ ಇಲ್ಲಿ ಲೋಕಲ್ಗೆ ಅಡ್ಜಸ್ಟ್ ಆಗಬೇಕು ಅನ್ನೋದಕ್ಕೆ ಒಂದು ನೀಮ್ ಲೀಫ್ ಏನಿದೆ ದಟ್ ವಿ ಪ್ರಿಫರ್. ಅದು ಬಿಟ್ಟು ನಾವೇ ಒಂದು ಮಾಡಿರೋ ನಮ್ಮದೇ ಆದ ಒಂದು ಫಾರ್ಮುಲಾ ಇದೆ, ಇದರಲ್ಲಿ ಮಾಡಿರುವಂಥ ಪೆಲೆಟ್ಸ್ ಇದೆ. ನಾವು ಪೆಲೆಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ದ್ಯಾಟ್ ಇದನ್ನು ಯಾರೇ ಸಾಕೋರು ಆಗಿದ್ರೂ ಆ ಒಂದು ರೆಗ್ಯುಲರ್ ಫೀಡಿಂಗ್ ಪ್ಯಾಟ್ರನ್ನು, ಅಂದರೆ ಹುಲ್ನ ಹಂಚಬೇಕು ಮತ್ತು ಗ್ರೀನ್ ಫೋಡರು ಹಂಚಬೇಕು, ಆ ಥರದ್ದೆಲ್ಲ ಏನು ಸಮಸ್ಯೆ ಇರೋದಿಲ್ಲ. ಸೊ 3 ಟೈಮ್ಸ್ ಇದು ಒಂದು ಫೀಡ್ ಇರ್ತದೆ. ಆಮೇಲೆ ಗ್ರೀನ್ ಲೀಫ್ ಅಂತ ಹೇಳಿದ್ರೆ ನೀಮ್ ಲೀಫ್ ಒಂದನ್ನು ಮೇಂಟೈನ್ ಮಾಡಿದ್ರೆ ಈಸಿ ಮೇಂಟೆನೆನ್ಸ್ ಸರ್. ಸರ್, ಈ ಫೀಡ್ ನೀವೇ ತಯಾರು ಮಾಡ್ಕೊಂಡಿದ್ದೀರಾ ಸರ್? ಹೌದು ಸರ್. ಅಂದರೆ ಹೊರಗಡೆ ಇರೋ ಫೀಡ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗ್ಬೋದು ಸರ್? ಒಂದೇನಂತ ಹೇಳಿದ್ರೆ ಇದು ದೇಹದ ಬೆಳವಣಿಗೆ ಚಿಕ್ಕದಲ್ಲ ಸರ್. ಹೌದು, ಚಿಕ್ಕದಾದ್ರಿಂದ ಇದಕ್ಕೆ ಬೇಕಾಗಿರೋಂಥ ಫೈಬರು, ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟು ಏನು ಬೇಕು ಅದ್ರ ಬೇಸಿಸ್ ಮೇಲೇ ನಾವು ಗ್ರೇನ್ಸ್ ಮತ್ತು ಫೀಡ್ಸ್ನ ನಾವು ಒಂದು ಫಾರ್ಮಲೈಸ್ ಮಾಡ್ಕೊಂಡು ನಾವು ಪೆಲೆಟ್ ಮಾಡಿರೋದು ಸರ್. ಓಕೆ. ಸೊ ಇನ್ ಕೇಸ್ ಯಾರಾದರೂ ನಿಮ್ಮ ಹತ್ರ ಬ್ರೀಡಿಂಗ್ ಮಾಡೋಕ್ಕೆ ತೊಗೊಂಡೋದ್ರೂ ನೀವು ಫೀಡ್ನು ಕೊಡ್ತೀರಾ? ಎಸ್ ನಮ್ಮಲ್ಲಿ ನಾವು ಮೇನಾಗಿ ಅದನ್ನೇ ಹೇಳ್ತಾರೆ, ಅದು ಬರೀ ಅನಿಮಲ್ನ ತಗೋಗ್ಬಿಟ್ರೆ ಒಂದು ಆಗಲ್ಲ. ಇದನ್ನು ಎಷ್ಟು ಈಸಿ ಮೇಂಟೆನೆನ್ಸು, ಝೀರೋ ಕಾಸ್ಟಲ್ಲಿ ಯಾವ ಥರ ಅವರು ಮ್ಯಾನೇಜ್ ಮಾಡ್ಬೋದು ಅನ್ನೋದು ಕೂಡ ನಾವು ನಮ್ಮ ಒಂದು ಬಿಸ್ನೆಸ್ ಪ್ಲ್ಯಾನಲ್ಲಿ ಅವ್ರಿಗೆ ತಿಳಿಸ್ಕೊಡ್ತೇವೆ ನಾವು. ಇದು ಒಂದು ಬ್ಯಾಂಟಮ್ ಸಿಲ್ಕಿ ಅಂತೇಳಿ, ಇದೊಂದು ಮೇಲ್ ಇದೆ. ಸೊ ಇವಾಗ ಇದಕ್ಕೆ ಅಂತೇಳಿ ಒಂದು 2 ಫೀಮೇಲ್ ರೆಡಿ ಇದೆ, ಇನ್ನೊಂದು ಫೀಮೇಲ್ ರೆಡಿ ಆದರೆ ಇದೊಂದು ಬ್ಯಾಚ್ ರೆಡಿ ಆಗ್ತದೆ. ಆ್ಯಂಡ್ ಇದು ನಾನು ಅವಲೇ ತೋರಿಸಿದ್ನಲ್ಲ, ಇದು ಕೆನಡಿಯನ್ ಪಿಗ್ಮಿಯಲ್ಲಿನೇ ಮತ್ತು ಅಸ್ಸಾಮಿ ಮೌಂಟೇನ್ ಗೋಟ್ಸ್ ಅಂತ ಹೇಳಿದ್ನಲ್ಲ ಅದರಲ್ಲೇನೆ. ಬಟ್ ಇದು ಪಫಿ, ನೀವು ನೋಡ್ಬೋದು, ಇಲ್ಲಿ ಮುಖ ನೋಡಿದ್ರೆ ಕಂಪ್ಲೀಟಾಗಿ ಪಫಿ ಆಗಿದೆ. ಆಮೇಲೆ ಇದು ನಾರ್ಮಲ್ ಇದು. ಸೊ ಇವಾಗ ಇದಕ್ಕೂ ಮತ್ತೆ ಅದಕ್ಕೂ ನೀವು ಡಿಫ್ರೆನ್ಸ್ ಗೊತ್ತಾಗ್ತದೆ ನೋಡಿ. ಇದು ನಾರ್ಮಲ್. ಸೊ ಇದ್ರದ್ದು ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಇರ್ತದೆ. ಸೊ ಇದ್ರಲ್ಲೇ ನಿಮಗೆ ಪಫಿ ಬರ್ತದೆ, ಒಂದು ಸ್ವಲ್ಪ ಎಕ್ಸಾಟಿಕ್ ವೆರೈಟಿ ತರ ಬರ್ತದೆ. ಸೊ ಅದು ನಿಮಗೆ ಇಲ್ಲಿದೆ. ಸೊ ಅದು ಇದು ಹೌದು, ಇದನ್ನ ಒಂದು ಸ್ವಲ್ಪ ಗ್ರೂಮ್ ಮಾಡಿ ಇದಕ್ಕೆಲ್ಲ ಈ ನಾರ್ಮಲ್ ಆಗಿ ಈ ಚಿಕ್ಕ ಟಾಯ್ ವೆರೈಟಿ ಡಾಗ್ಸ್ಗಳಿಗೆ ಗ್ರೂಮ್ ಮಾಡ್ತಾರಲ್ಲ, ಆ ಥರ ಬಿಟ್ಸ್ ಗಿಟ್ಸ್ ಎಲ್ಲ ಹಾಕಿ ಇದೊಂಥರ ಚೆಂದ ಮಾಡ್ತಾರೆ. ಯಾಕೆ ಇವನು ನಮ್ಮ ಫಾರ್ಮ್ ಶೋ ಮೇಕರು, ಸೊ ಜಿಂಕ್ ವೆರೈಟಿಲಿ ಬರ್ತದೆ. ಇದು ಟಾಯ್ ವೆರೈಟಿ ಅಲ್ಲ ಇದು, ಬಟ್ ಎಕ್ಸಾಟಿಕ್ ವೆರೈಟಿ. ಸೊ ಇದ್ರದ್ದೊಂದು ಫೀಮೇಲ್ ಇದೆ, ಇನ್ನೆರಡು ಫೀಮೇಲು ಈ ವೀಕ್ ಬರೋಂಥ ಪಾಸಿಬಿಲಿಟೀಸ್ ಇದೆ. ಒಂದು ಸ್ವಲ್ಪ ಗಲೀಜಾಗಿದ್ದಾನೆ, ನಾವು ಕ್ಲೀನ್ ಮಾಡ್ದೆ ಅಂತ ಹೇಳಿದ್ರೆ ನಿಮಗೆ ಪ್ಯೂರ್ ಸಿಲ್ಕಿ ಕಲರ್ ಆಗ್ತದೆ. ಆಮೇಲೆ ಇದನ್ನು ತುಂಬಾ ರೇರ್ ಸರ್. ನಿಮಗೆ ಸೌತ್ ಇಂಡಿಯಾದಲ್ಲಿ, ಬರೀ ಕರ್ನಾಟಕ ಅಂತಲೂ ಹೇಳಲ್ಲ, ನಿಮಗೆ ಸೌತ್ ಇಂಡಿಯಾದಲ್ಲಿ ಈ ಥರದೊಂದು ಫಿನಿಶಿಂಗು, ಈ ಥರ ಇರುವಂಥ ಫ್ರೇಮ್ ಇರುವಂಥ ಗೋಟ್ ಏನಿದೆ ತುಂಬ ರೇರ್ ಆಗಿ ನಿಮಗೆ ಸಿಗುವಂಥದ್ದು. ಒಂದು ನಮ್ಮಲ್ಲಿ ವಿದೀಕ್ಷಾ ಆಗ್ರೋ ಫಾರ್ಮಲ್ಲಿ ಏನು ಪಿಗ್ನಿ ವೆರೈಟೀಸ್ ಮತ್ತು ಟಾಯ್ ವೆರೈಟೀಸ್ ಗೋಟ್ ಏನಿದೆ ಅದನ್ನು ಕವರ್ ಅಪ್ ಮಾಡ್ಕೊಂಡಿದ್ದೀವಿ. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಏನಾರ ಡೌಟ್ಸ್ ಇತ್ತು, ಏನಾರ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನೀವು ನಮಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಬೇಸಿಕಲಾಗಿ
ವಿ ಆರ್ ಫೋಕಸಿಂಗ್ ಆನ್ ಬ್ರೀಡಿಂಗ್ ಆಸ್ಪೆಕ್ಟ್. ಓಕೆ. ಸೊ ಎರಡನೇದೇನೆಂದರೆ ನಮ್ಮಲ್ಲೇ ಬೈಬ್ಯಾಕ್ ಇದೆ. ಸೊ ಬೈಬ್ಯಾಕ್ ಬಗ್ಗೆನೂ ಮಾಹಿತಿ ನೀವು ತೊಗೋಬೋದು. ಆ್ಯಂಡ್ ಒಂದು ಸಣ್ಣ ಬ್ಯಾಚಲ್ಲಿ ಪ್ರತಿಯೊಬ್ಬರು ರೈತರು ಯಾರು ರೆಗ್ಯುಲರಾಗಿ ಮೀಟ್ ಪರ್ಪಸಲ್ಲಿ ಇಲ್ಲ ರೆಸಾರ್ಟ್ ಇಟ್ಟಿರೋಂಥವ್ರಾಗಿರ್ಬೋದು, ಇಲ್ಲ ಒಂದು ಫಾರ್ಮ್ ಇಟ್ಟಿರೋಂಥವ್ರಾಗಿರ್ಬೋದು, ಒಂದು ಲೈವ್ ಅಸೆಟು, ಲೈವ್ ಸ್ಟಾಕ್ ಅಸೆಟ್ ಏನಿದೆ ಅದನ್ನು ಒಂದು ಅಪ್ರಿಷಿಯೇಷನ್ ಬೇಸ್ ಮೇಲೆ ಇದನ್ನು ನೀವು ಸಾಕ್ಬೋದು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.